ಹಾಯ್, ಎಲ್ಲರಿಗೂ ನಮಸ್ಕಾರ. ಎಜೆಬ್ಲಾಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಮಾರ್ನಿಂಗ್ ರೂಟೀನ್ನ ಡೇ 4 ಆಗಿರುವಂಥದ್ದು. ವೆಡ್ನೆಸ್ಡೇ ಆಗಿರುತ್ತೆ. ಇವತ್ತು ಮಾರ್ನಿಂಗ್ ನಾನು 5:30ಗೆ ಎದ್ದು ನನ್ನ ಒಂದು ದಿನಚರಿನ ಆರಂಭ ಮಾಡಿದೆ. ಎದ್ದು ಹೊರಗಡೆ ಸ್ವಲ್ಪ ಗಾಳಿ ಬೆಳಕನ್ನು ನೋಡಿಬಿಟ್ಟು ಅದಾದ ನಂತರದಲ್ಲಿ ಕ್ಯಾಲೆಂಡರ್ನ ಅರಿಲಿಕ್ಕೆ ಹೋದೆ. ಅದು ಎಕ್ಸ್ಟ್ರಾ ಒಂದು ಹಾಳಿ ಗೊತ್ತೇ ಆಗಲಿಲ್ಲ ನನಗೆ. ಅದು ಕಿತ್ಕೊಂಡ್ಬಂತು. ಆದರೂ ನಾನು ಅದನ್ನು ಅಲ್ಲಿಗೆ ಪೇಸ್ಟ್ ಮಾಡಿರುವಂಥದ್ದು. ಅದಾದಮೇಲೆ ಏರ್ಸ್ ಬಿಟ್ಕೊಂಡು ಮಲಗಿರ್ತೀನಿ. ಯಾಕಂದರೆ ಕೂಲು ತುಂಬ ಇದು ಅಂತಿರುತ್ತೆ. ಹಾಗಾಗಿ ಅದಾದಮೇಲೆ ಕ್ಲೀನಾಗಿ ಎಲ್ಲ ಕಟ್ಕೊಂಡು ಬ್ರಷ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮೆಂತೆ ಕಾಳು ನೆನೆಯಿಕ್ಕಿದ್ದೆ. ಅದೇ ರೀತಿಯಾಗಿ ಡ್ರೈ ಫ್ರೂಟ್ಸ್ನ ನೆನೆಯಿಕ್ಕಿದ್ದೆ ನಾನು. ಯಾಕಂದರೆ ಯಾವಾಗಲೂ ನಾನು ಆ್ಯಪಲ್ ಅಥವಾ ಬನಾನಾ ಜ್ಯೂಸ್ ಮಾಡ್ಕೊತಿರ್ತೀನಿ, ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು. ಇವತ್ತು ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಾಗಾಗಿ ರಾತ್ರಿ ನೆನೆಯಿಟ್ಟಿದ್ದೆ. ಅದಾದಮೇಲೆ ಅದನ್ನು ಸೈಡಿಗೆ ಇಟ್ಬಿಟ್ಟು ಮೆಂತೆ ನೀರನ್ನ ನೆನೆಯಿಕ್ಕಿದ್ರನ್ನ ಆರಾಮ್ಸೆ ಕುತ್ಕೊಂಡು ಮಲಾಸನದಲ್ಲಿ ಕುತ್ಕೊಂಡು ನಾನು ನೀರು ಜೊತೆಗೆ ಅದು ಮೆಂತೆ ಕಾಳು ಜಗದು ನುಂಗಿ ಅದಾದ ನಂತರದಲ್ಲಿ ನನ್ನ ಒಂದು ಕೆಲಸನ ಆರಂಭ ಮಾಡಿದೆ. ಆ್ಯಕ್ಚುಲಿ ಮ್ಯಾಟ್ ಇದೆ, ನಂದು ಯೋಗ ಮ್ಯಾಟ್ ಇದೆ. ಅದನ್ನ ಹಾಕ್ಕೊಂಡು ಎಲ್ಲ ಯೋಗ ಎಲ್ಲ ಮಾಡಿ ವರ್ಕೌಟ್ ಎಲ್ಲ ಮಾಡಾದಮೇಲೆ ಕೆಲಸ ಮಾಡ್ಬೋದು. ಬಟ್ ನನಗೆ ಟ್ರೈಪಾಡ್ ಇಲ್ಲದೇ ಇರೋ ಕಾರಣದಿಂದಾಗಿ ಅದು ಇತ್ತು, ಏನಾದರೂ ಬಿದ್ದು ಮುರಿದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಏನಂತಾರೆ ಯೋಗ ಮ್ಯಾಟ್ನೇ ರೌಂಡಾಗಿ ಇರುತ್ತೆ ಅಲ್ವಾ, ಮಡ್ಚಿಟ್ಟಿದ್ದೀನಿ. ಅದರಲ್ಲಿ ಒಳಗಡೆ ನಾನು ಚಿಕ್ಕದು ಸೆಲ್ಫಿ ಸ್ಟ್ಯಾಂಡನ್ನ ಸೇರಿಸ್ಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಯೂಟ್ಯೂಬ್ಗೆ ಮಾಡೋ ರೀತಿ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಅದು ಆ ಥರ ಬರೋಲ್ಲ. ಅದಕ್ಕೋಸ್ಕರ ಟ್ರೈಪ್ಯಾಡ್ ತರೋವರೆಗೂ ನಾನು ಇದೇ ರೀತಿಯಾಗಿ ವೀಡಿಯೋಸ್ನ ಮಾಡಿ ಹಾಕಬೇಕಾಗುತ್ತೆ. ಹಾಗಾಗಿ ನಾನು ಫಸ್ಟ್ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಅದಾದ ನಂತರದಲ್ಲಿ ಅಂಗಳ ಕಸ ಹೊಡ್ಕೊಂಡು, ಯಾಕಂದರೆ ನಮ್ಮದು ಅಂಗಳ ತುಂಬ ದೊಡ್ಡದಾಗಿದೆ. ಇದನ್ನು ಕಸ ಗುಡಿಸಿ ನೀರು ಹಾಕಿ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಡೋಷ್ಟಿಗೆ ಒಂದು 15ರಿಂದ ಒಂದು 20 ನಿಮಿಷ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೊಂದು ಸಲ ಬೇಗ ಅರ್ಧ ಭಾಗ ಹೊಡೆದಿರ್ತೀನಿ, ಇನ್ನು ಅರ್ಧ ಭಾಗ ಹೊಡೆದಿರಲ್ಲ. ಯಾಕಂದರೆ ತುಂಬ ದೊಡ್ಡದಿರುತ್ತೆ, ಕೈ ಕೂಡ ನೋವು ಬರ್ತಾ ಇರುತ್ತೆ. ಬಟ್ ಜನ ಏನಿರಲ್ಲ, ಹಾಗಾಗಿ ಅಷ್ಟೇನು ಕಸ ಕೂಡ ಇರಲ್ಲ. ಅದಕ್ಕೋಸ್ಕರನೇ 2 ಡೇಸ್ಗೊಂದ್ಸಲಿ ಅರ್ಧ ಭಾಗನ ಹೊಡ್ಕೊತೀನಿ. 3 ಡೇಸ್ ಹೊಡೆದೇ ಇಲ್ಲ ಅಂತಂದಾಗ ಫುಲ್ ಎಲ್ಲ ಹೊಡೆಯೋಷ್ಟಿಗೆ ತುಂಬ ಟೈಮ್ ಹಿಡಿದೋಗ್ಬಿಡುತ್ತೆ. ಹಾಗಾಗಿ ನಾನು ಹಿಂದೇನೋ ವ್ಲಾಗಲ್ಲಿ ಸಹ ನಾನು ಒಂದು 15 ನಿಮಿಷ ಅಂತ ಹೇಳಿದ್ದೆ. ಬಟ್ ಎಲ್ಲನೂ ಫುಲ್ಲು ಹೊಡೆದಿರಲ್ಲ. ಹಾಗಾಗಿ 15 ನಿಮಿಷ ನಾನು ಫುಲ್ಲು ಹೊಡಿತೀವಿ ಅಂದರೆ ಒಂದು 20 ನಿಮಿಷ ಬೇಕಾಗುತ್ತೆ. ಅದಕ್ಕೋಸ್ಕರ ಹೊಡೆದ್ಬಿಟ್ಟು ಕಸ ಹೊಡೆದು ನೀರು ಹಾಕ್ಬಿಟ್ಟು ಅದಾನಂತರ ನೆಲ ಎಲ್ಲ ಒರೆಸ್ಕೊತೀನಿ. ಯಾಕಂದರೆ ಮ್ಯಾಟ್ ಬಳಸಲ್ಲ ನಾನು ಯೋಗ ಮಾಡೋಕ್ಕೆ. ಆ್ಯಕ್ಚುಲಿ ಮ್ಯಾಟ್ ಬಳಸಬೇಕು, ಬಟ್ ನನಗೆ ಕ್ಯಾಮ್ರಾ ಇಡೋಕ್ಕೆ ಜಾಗ ಎಲ್ಲೂ ಇಲ್ಲ. ಟ್ರೈಪಾಡ್ ಆ್ಯಕ್ಚುಲಿ ಅದು ಸೆಲ್ಫಿ ಸ್ಟ್ಯಾಂಡ್ ಕೂಡ ಮೊಬೈಲ್ ಭಾರ ಇರೋದ್ರಿಂದ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದರೊಳಗಡೆ ಇಟ್ಬಿಟ್ಟು ನಾನು ಕೆಲಸನೆಲ್ಲ ಮಾಡ್ತಾ ಇರೋವಂಥದ್ದು. ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದ ನಂತರದಲ್ಲಿ ನನ್ನ ಒಂದು ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಪ್ರತಿನಿತ್ಯನೂ ಆ್ಯಕ್ಚುಲಿ ನಾನು ಇದು 1 ಮಂತಿಂದ ನಾನು ಮಾಡ್ಕೊತ ಬರ್ತಾಯಿದ್ದೀನಿ. ಯಾಕಂದರೆ ಇಷ್ಟು ದಿನ 2-3 ತಿಂಗಳಿಂದ ನಾನು ಮಾಡೇ ಇರಲಿಲ್ಲ. ಯಾಕಂದರೆ ಬಾಡಿ ಅಷ್ಟು ಬೇಗ ಇದು ಆಗ್ತಾ ಇರಲ್ಲ. ಯಾಕಂದರೆ ಆ ಟೈಮಲ್ಲಿ ವಾಮಿಟ್ ಆಗ್ತಾಯಿತ್ತು. ಪ್ರೆಗ್ನೆಂಟ್ ಟೈಮಲ್ಲಿ ತುಂಬಾ ಇದು ಆಗ್ತಾಯಿತ್ತು, ತುಂಬ ಸ್ಟ್ರೆಸ್ ಅನಿಸೋದು, ಏನೂ ಮಾಡೋಕೆ ಅನ್ನಿಸ್ತಿರ್ಲಿಲ್ಲ. ಹಾಗಾಗಿ ಎಲ್ಲನೂ ಬಿಟ್ಬಿಟ್ಟಿದ್ದೆ, ನಾನು ಏನು ಮಾಡ್ತಾ ಇರಲಿಲ್ಲ. ಬಟ್ ಒಂದೇ ಸಲಿಗೆ ನಾನು 20 ನಿಮಿಷ ಮಾಡ್ತೀನಿ, 30 ನಿಮಿಷ ಮಾಡ್ತೀನಿ ಅಂದರೆ ಅದು ಒಂಥರ ಅಸಾಧ್ಯ ಅಂತಲೇ ಹೇಳ್ಬೋದು. ಯಾವುದೇ ಕೆಲಸ ಆಗಿದ್ರೂ ಪ್ರತಿನಿತ್ಯ ಮಾಡಿದಾಗೇ ಅದು ನಮ್ಮ ಒಂದು ಲೈಫ್ನ ರುಟೀನ್ ಆಗಿರುತ್ತೆ. ಇಲ್ಲಾಂದರೆ ಅದು ಕೂಡ ನಮಗೇನೋ ಸರಿಯಾದ ರೀತಿಯಾಗಿ ಒಂದು ನಮ್ಮ ಬಾಡಿಗೆ ಆಗಿರ್ಬೋದು, ನಮ್ಮ ಜೀವನಕ್ಕೆ ಯಾವುದೇ ರೀತಿಯಾಗಿ ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ವಿಚಾರಗಳಾಗಿರ್ಬೋದು ಸ್ಪಂದಿಸೋದಿಲ್ಲ. ಅದೇ ರೀತಿಯಾಗಿ ಯೋಗ ಕೂಡ ಅಷ್ಟೇ. ನಾವು ಒಂದೇ ಸಲಿಗೆ ಮಾಡ್ತೀವಿ ಅಂದರೆ ಅದು ಅಸಾಧ್ಯ. ನಾನು ಈ ಥರ ಎಲ್ಲ ಮಾಡಲಿಕ್ಕೆ ಆಲ್ಮೋಸ್ಟ್ ನಾನು ಒಂದು 10 ವರ್ಷದ ಒಂದು ಪರಿಶ್ರಮನೇ ಅಂತ ಹೇಳ್ಬೋದು. ಯಾಕೆಂದರೆ ಗ್ಯಾಪ್ ಕೊಟ್ಟು ಮಾಡಿದ್ರೂ ಸಹ ಅದು ನನ್ನ ಬಾಡಿ ಆಟೋಮೆಟಿಕ್ಕಾಗಿ ಒಂದು 2-3 ಡೇಸಲ್ಲಿ ನಾನು ಅದೇನಾದರೂ ಮಾಡಿಲ್ಲ ಅಂದ್ರೆ ಪ್ರಾಕ್ಟೀಸ್ ಮಾಡಾದಮೇಲೆ ಬೆಂಡ್ ಆಗ್ತಾ ಹೋಗುತ್ತೆ. ಯಾಕಂದರೆ ತುಂಬ ಜನ ಈಗ ಒಂದು 3-4 ಮಂತ್ಸ್ ಗ್ಯಾಪ್ ಮಾಡಿರ್ತಾರೆ, ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಹಾಗಾಗಿ ಅದು ಬಾಡಿ ಬೆಂಡ್ ಆಗಲ್ಲ. ಬಟ್ ನಾನು ಮದುವೆ ಮುಂಚೆನೇ ತುಂಬ ಟೈಮ್ ಕೊಡ್ತಾಯಿದ್ದೆ ನನ್ನ ಒಂದು ಹೆಲ್ತ್ಗೆ. ನನ್ನ ವರ್ಕೌಟ್ಗಾಗಿರ್ಬೋದು, ನನ್ನ ರನ್ನಿಂಗ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೆ. ಅದರಲ್ಲೂ ನನಗೆ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಇರೋದ್ರಿಂದ ಯೂನಿವರ್ಸಿಟಿ ಗ್ರೌಂಡ್ ಗೊತ್ತಿರ್ಬೋದು ಎಷ್ಟು ದೊಡ್ಡದಿದೆ ಅಂತಂದು. ಆರಾಮ್ಸೆ ನಾನು ಅಲ್ಲಿ 1 ಅವರ್ ಟೈಮ್ ಕೊಟ್ಕೊಂಡು ಗ್ರೌಂಡ್ಗೆ ಹೋಗ್ತಾಯಿದ್ದೆ, ಅಥವಾ ರೋಡಲ್ಲಿ ನಾನು ರನ್ ಮಾಡ್ತಾಯಿದ್ದೆ. ಅಂದರೆ ತುಂಬ ಚೆನ್ನಾಗಿತ್ತು. ಈಗ ಫ್ಯಾಮಿಲಿ ಅಂತ ಆದಾಗ ಮನೇಲೇ ಆ್ಯಕ್ಚುಲಿ ಪಾರ್ಕ್ ಇದೆ, ಪಾರ್ಕಲ್ಲಿ ಕೆಲವೊಂದಿಷ್ಟು ವರ್ಕೌಟ್ಸ್ ಎಲ್ಲ ಹೋಗಿ ಮಾಡ್ಕೊಂಬರ್ಬೋದು. ಬಟ್ ಟೈಮ್ ಆಗೋಗ್ಬಿಡುತ್ತೆ, ಹೋದರೆ 1 ಅವರ್ ಟೈಮ್ ಹಿಡಿಯುತ್ತೆ.
ವಾಕ್ ಅಂತ 30 ಮಿನಿಟ್ಸು ಮತ್ತು ಅಲ್ಲಿರುವಂಥ ಕೆಲವೊಂದಿಷ್ಟು ಐಟಮ್ಸ್ನಲ್ಲಿ ಬಳಸ್ಕೊಂಡು ವರ್ಕೌಟ್ ಮಾಡಿಬಿಟ್ಟು ಅದಾದಮೇಲೆ ಮೆಡಿಟೇಷನ್ನು ಅಂತೆಲ್ಲ ಮಾಡೋಷ್ಟಿಗೆ 1 ಅವರ್ ಟೈಮ್ ಹಿಡಿದು ಹೋಗುತ್ತೆ. ಹಾಗಾಗಿ ಇದೇನು ಬೇಡ ಮನೆಯಲ್ಲೇ ಒಂದು ಹಂತವಾಗಿ ಮಾಡ್ಕೊಂಡು ಹೋಗೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾನು 1 ಮಿನಿಟಿಂದ ಸ್ಟಾರ್ಟ್ ಮಾಡಿದ್ದು. ಈಗ ಅಬೋಷನ್ ಆದ ನಂತರದಿಂದ ನಾನು 1 ಮಿನಿಟಿಂದ ಸ್ಟಾರ್ಟ್ ಮಾಡಿರಿ ಈಗ ನಾನು 24 ಮಿನಿಟ್ಸಿಗೆ ಬಂದಿದ್ದೀನಿ. ಯಾಕೆಂದರೆ ಪ್ರತಿದಿನವೂ ಇನ್ಕ್ರೀಸ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಒಂದು ದಿವಸ 1 ಮಿನಿಟಲ್ಲಿ ಮಾಡಿದೆ, ಒಂದು ದಿವಸ 3 ಮಿನಿಟ್ಸು, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಾನು ಮಾಡ್ಕೊತಾ ಬರ್ತಾಯಿದ್ದೀನಿ. ಅದೇ ರೀತಿಯಾಗಿ ಬಟ್ ಎಲ್ಲೂ ಸ್ಕಿಪ್ ಮಾಡಿಲ್ಲ. ಮಾಡಿದ ಒನ್ ಡೇ ಆರ್ 2 ಡೇ ಮಾಡಿರ್ಬೋದು, ಬಟ್ ಅಲ್ಲಿ ಮಾಡಿದ ವರ್ಕೌಟ್ ಏನೂ ಮಾಡಿಲ್ಲ ಅಂದರೂ ಸಹ ನಾನು 30-35 ಮಿನಿಟ್ಸ್ ಅಬೌವ್ ಒಂದು 40 ಮಿನಿಟ್ಸ್ ಅಂದ್ಕೊಳ್ಳಿ ವಾಕ್ ಅಂತೂ ಮಾಡಿರ್ತೀನಿ ಕಂಪಲ್ಸರಿ. ಇನ್ನು ಮೆಡಿಟೇಷನ್ ಆಗಿರ್ಬೋದು, ಫೇಸ್ ವರ್ಕೌಟ್ ಆಗಿರ್ಬೋದು, ಅದೇಂತರೂ ಕಂಪಲ್ಸರಿ, ಎಲ್ಲೂ ಸ್ಕಿಪ್ ಆಗೋಲ್ಲ. ಯಾಕಂದರೆ ಎಲ್ಲಾದರೂ ಕುತ್ಕೊಂಡು ಈಗ ಮೊಬೈಲ್ ಸ್ಕ್ರೋಲ್ ಮಾಡ್ತಿದ್ದಾಗೂ ಸಹ ಕುತ್ಕೊಂಡು ಮಾಡ್ಬೋದು, ಬಟ್ ಅದು ಅಷ್ಟು ಒಳ್ಳೆಯದಲ್ಲ. ಮೊಬೈಲ್ ಸ್ವಲ್ಪ ದೂರನೇ ಇಟ್ಬಿಟ್ಟು ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಉಸಿರನ್ನ ಮೇಲೆ ತೊಗೊಳೋದು, ಕೆಳಗೆ ಬಿಡೋದು, ಆ ರೀತಿಯಾಗಿ ಮಾಡ್ಕೊಂಡು ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದು ನಾನು ಪಾಲಿಸ್ತಿರೋವಂಥದ್ದು. ನಾನೇನು ಅಷ್ಟು ಟ್ರೈನರ್ ಅಂತ ನಾನೇನು ಹೇಳ್ತಾ ಇಲ್ಲ, ಬಟ್ ನಾನು ಒಂದು 8-10 ವರ್ಷ ಮಾಡ್ಕೊಂಡು ಬಂದಿರೋದ್ರಿಂದ ನನಗಾಗಿರುವಂಥ ಅನುಭವ ನಿಮಗೆ ತಿಳಿಸ್ತಾ ಇರೋದು ಅಷ್ಟೇ. ಇದು ನಾನು ಮಾಡ್ತಾ ಇರೋದು. ನಾನು ಕೆಲವೊಂದು ಕಡೆ ನಾನು ಹೋಗಬೇಕು, ಯೋಗ ಕ್ಲಾಸಿಗೆ ಹೋಗಬೇಕು ಅಂದ್ಕೊತಿದ್ದೆ, ಹೋಗ್ತಾ ಇರಲಿಲ್ಲ. ಈಗಂತೂ ಹುಷಾರಿದ್ದ ಕಾರಣದಿಂದಾಗಿ ನಾನು ಭರತನಾಟ್ಯಂ ಕ್ಲಾಸಿಗೆ ಕೂಡ ಹೋಗದೇ ಇರೋ ರೀತಿ ಆಗೋಗ್ಬಿಟ್ಟಿದ್ದೆ. ಸೊ ಇದು ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ವರ್ಕೌಟ್ ಆಯಿತು, ಮೆಡಿಟೇಷನ್ ಆಯಿತು, ಫೇಸ್ ವರ್ಕೌಟ್ ಆಯಿತು, ಮ್ಯಾನಿಫೆಸ್ಟಿಂಗ್ ಅಂತೂ ಎದ್ದ ತಕ್ಷಣ ಕುತ್ಕೊಂಡು ಮಾಡಿರ್ತೀನಿ. ಅಫರ್ಮೇಷನ್ ಅಂತೂ ನೈಟೇ ಮಾಡಿರ್ತೀನಿ ಅಥವಾ ಮಾರ್ನಿಂಗ್ ಮಾಡ್ಕೊಂಡಿರ್ತೀನಿ. ನನಗೆ ಎಷ್ಟು ಟೈಮ್ ಹಿಡಿಯುತ್ತೋ ಅದನ್ನೆಲ್ಲ ಮಾಡ್ಕೊತೀನಿ. ಯಾಕಂದರೆ ಪ್ರತಿಯೊಬ್ಬರ ಲೈಫಲ್ಲಿ ಇದು ಒಂದು ವರ್ಕೌಟ್, ಮೆಡಿಟೇಷನ್ಸ್, ಫೇಸ್ ವರ್ಕೌಟ್ ಅದು ಆಪ್ಷನಲ್ಲು, ಬಟ್ ಮಾಡಿದ್ರೆ ತುಂಬ ಒಳ್ಳೆಯದು ನಮಗೆ ಅಂತಲೇ ಹೇಳ್ಬೋದು. ಇದಾದ ನಂತರದಲ್ಲಿ ಏನು ಮಾಡೋದು, ನೆಕ್ಸ್ಟ್ ಏನು ಮಾಡೋದು, ಟಿಫನ್ಗೆ ಆ್ಯಕ್ಚುಲಿ ನಾನು ಟಿಫನ್ ಮಾಡಬೇಕು ಅಂತ ಅಂದ್ಕೊಂಡಾಗ ರಾತ್ರಿಯೇ ನಾನು ಟೈಮ್ ಟೇಬಲ್ನ ಮಾಡಿಟ್ಕೊಂಡಿರ್ತೀನಿ, ನಾಳೆಗೆ ಏನು ಮಾಡಬೇಕು ಅಂತಂದು. ಅದೇ ರೀತಿಯಾಗಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಜೊತೆಗೆ ನಾನು ಚಿರೋಟಿ ರವೆ ಪೂರಿ ಮತ್ತು ಈರುಳ್ಳಿ ಸಾಗು ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರೋ ಡ್ರೈ ಫ್ರೂಟ್ಸ್ ಮಿಲ್ಕ್ ಅಂತೂ ನಮ್ಮನೆಯವ್ರು ತುಂಬಾ ಇಷ್ಟಪಟ್ಟು ಕುಡಿದ್ರು ಅಂತಲೇ ಹೇಳ್ಬೋದು. ಇದಾದಮೇಲೆ ಚಿರೋಟಿ ರವೆ ಪೂರಿ ಅಂತೂ ಎಷ್ಟು ಸೂಪರಾಗಿತ್ತು ಅಂದರೆ ಅದನ್ನು ಹೇಳಲಿಕ್ಕೆ ಇನ್ನೊಂದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಊಟದ ವಿಚಾರದಲ್ಲಿ ಯಾರೂ ಕಾಂಪ್ರಮೈಸ್ ಆಗಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅದು ಅಷ್ಟೇ ಕೂಡ ಆರೋಗ್ಯ ಕೂಡ ಹೌದು. ಇದು ಡ್ರೈ ಫ್ರೂಟ್ಸ್ ಮಿಲ್ಕ್ ಆಗಿರ್ಬೋದು, ಚಿರೋಟಿ ರವೆ ಪೂರಿ ಆಗಿರ್ಬೋದು, ಒಬ್ಬೊಬ್ಬರು ಗೋಧಿ ಹಿಟ್ಟಲ್ಲಿ ಮೈದಾ ಹಿಟ್ಟಲ್ಲಿ ತಿನ್ನಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ ವೆಡ್ನೆಸ್ಡೇಯ ಒಂದು ಡೇ 4th ವ್ಲಾಗ್ ಆಗಿತ್ತು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.